ಮಹಾರಾಷ್ಟ್ರದ ಪುಣೆಯಲ್ಲಿ ಸೇತುವೆ ಕುಸಿದು ದುರಂತ ಸಂಭವಿಸಿಬಿಟ್ಟಿದೆ. ಹಲವು ಪ್ರವಾಸಿಗರು ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹಳೆ ಸೇತುವೆ ಕುಸಿದಂತಹ ಕಾರಣಕ್ಕಾಗಿ ಪ್ರವಾಸಿಗರು ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸುಮಾರು 6 ಮಂದಿ ಪ್ರವಾಸಿಗರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿ. ಮಹಾರಾಷ್ಟ್ರದ ತಲೆಗಾವ್ನ ಕುಂಡಮಾಲಾದಲ್ಲಿ ಆಗಿರುವಂತಹ ಘಟನೆ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ಸೇತುವೆಯನ್ನ ಕಟ್ಟಲಾಗಿತ್ತು. ದಶಕಕ್ಕೂ ಹಿಂದಿನ ಸೇತುವೆ ಇದು, ಹಳೆ ಸೇತುವೆ. ಇದನ್ನ ನಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಮಾತ್ರ ಬಳಸಲಾಗಿತ್ತು. ಅಂದ್ರೆ ಪೆಡೆಸ್ಟ್ರಿಯನ್ ಸೇತುವೆಯಾಗಿ ಇದನ್ನ ಬಳಸಲಾಗ್ತಾ ಇತ್ತು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಘಟನೆಯಲ್ಲಿ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ಮಧ್ಯಾಹ್ನದ ಬಳಿಕ ಆಗಿರುವಂತಹ ದುರಂತ ಇದು. ಪುಣೆ ಜಿಲ್ಲೆಯ ಮಾವಾಲ್ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ. ಕುಂಡುಮಾಲಾ ಅನ್ನುವಂತಹ ಪ್ರದೇಶ ಇದು. ವೀಕೆಂಡ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತಹ ತಾಣ. ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಜಾಗಕ್ಕೆ ಬರ್ತಾರೆ. ಕಳೆದ 2 ದಿನಗಳಿಂದ ಈ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೇರೆ ಆಗ್ತಾ ಇತ್ತಂತೆ. ನಿರಂತರವಾಗಿ ಮಳೆ ಸುರಿತಾ ಇತ್ತು. ಈ ಸೇತುವೆಯನ್ನ ದಾಟುವುದಕ್ಕೆ ಅಂತ ಹೇಳಿ ಏಕಕಾಲದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇತುವೆಯನ್ನ ಹತ್ತಿದಂತಹ ಕಾರಣಕ್ಕಾಗಿ ಆ ಭಾರವನ್ನ ತಡ್ಕೊಳ್ಳೋಕಾಗದೆ ಸೇತುವೆ ಕುಸಿದು ಹೋಗಿರಬಹುದು. ಜೊತೆಗೆ ಹಳೆ ಸೇತುವೆ ಬೇರೆ, ಆ ಕಾರಣಕ್ಕಾಗಿ ಶಿಥಿಲವಾಗಿದ್ದಂತಹ ಸೇತುವೆ, ಮೊದಲೇ ಶಿಥಿಲಗೊಂಡಿದ್ದಂತಹ ಸೇತುವೆ ಕುಸಿದು ಹೋಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಇಂದ್ರಾಯಣಿ ನದಿ ಉಕ್ಕಿ ಹರಿತಾ ಇದೆ. ಅದೇ ಸಂದರ್ಭದಲ್ಲಿ ಸೇತುವೆ ಕುಸಿತ ಆಗಿರೋದು. ಕೆಳಗಡೆ ಬಿದ್ದಂತಹ ಪ್ರವಾಸಿಗರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಕೊಚ್ಕೊಂಡು ಹೋಗಿರೋ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳಕ್ಕೆ ರೆಸ್ಕ್ಯೂ ಟೀಮ್ಗಳು ಆಗಮಿಸಿದ್ದಾವೆ. ಸ್ಥಳೀಯರು ಕೂಡ ರೆಸ್ಕ್ಯೂ ಟೀಮ್ನ ಜೊತೆ ಕೈ ಜೋಡಿಸಿದ್ದಾರೆ. ಕೊಚ್ಚಿ ಹೋದವರ ರಕ್ಷಣೆಗಾಗಿ ಶೋಧ ಕಾರ್ಯ ಸದ್ಯ ನಡೀತಾ ಇದೆ. ಕಳೆದ 2 ದಿನಗಳಿಂದ ಈ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿಬಿಟ್ಟಿದೆ. ಇನ್ನು ಈ ಸೇತುವೆ ದಶಕಕ್ಕೂ ಹಿಂದಿನ ಸೇತುವೆ, ಶಿಥಿಲವಾದಂತಹ ಪರಿಸ್ಥಿತಿನಲ್ಲೇ ಇತ್ತು. ಕೇವಲ ನಡ್ಕೊಂಡು ಹೋಗೋದಕ್ಕೆ, ಆ ದೇಗುಲವನ್ನ ರೀಚ್ ಆಗೋದಕ್ಕೆ, ಕುಂಡಮಾಲಾ ದೇಗುಲ ಏನಿದೆ ಅದನ್ನ ರೀಚ್ ಆಗೋದಕ್ಕೆ ಈ ಸೇತುವೆಯನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇವತ್ತು ವೀಕೆಂಡ್ ಆಗಿರುವಂತಹ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬೇರೆ ಬಂದಿದೆಯಲ್ಲ, ಹಾಗಾಗಿ ಈ ಪ್ರದೇಶದ ಸೌಂದರ್ಯವನ್ನ ಸವಿಯೋಕೆ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಬಂದಂತಹ ಪ್ರವಾಸಿಗರು ಸೇತುವೆಯನ್ನ ದಾಟುವುದಕ್ಕೆ ಮುಂದಾಗಿದ್ದಾರೆ, ಸೇತುವೆಯ ಮೂಲಕ ಹೋಗೋದಕ್ಕೆ ಮುಂದಾಗಿದ್ದಾರೆ. ಸೇತುವೆ ಓವರ್ಲೋಡ್ ಆದಂತಹ ಕಾರಣಕ್ಕಾಗಿ ಈ ಘಟನೆ ಆಗಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ NDRF, SDRF ಟೀಮ್ಗಳು, ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ರು ಕೂಡ ಮಳೆಯ ಕಾರಣಕ್ಕಾಗಿ ಏರಿರುವಂತಹ ಇಂದ್ರಾಯಣಿ ನದಿಯ ನೀರಿನ ಮಟ್ಟ ರಕ್ಷಣಾ ಕಾರ್ಯಾಚರಣೆಗೆ ತೊಡಕನ್ನ ಉಂಟು ಮಾಡ್ತಾ ಇದೆ. ಕೊಚ್ಚಿ ಹೋದವರನ್ನ ರಕ್ಷಣೆ ಮಾಡೋದು ಅಷ್ಟು ಈಸಿ ಇಲ್ಲ. ಅವರಿಗಾಗಿ ಶೋಧವನ್ನ ನಡೆಸುವುದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ನದಿ ರಭಸವಾಗಿ ಹರ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಸವಾಲಿನ ಮಧ್ಯೆಯೇ ಸದ್ಯ ಶೋಧ ಕಾರ್ಯಾಚರಣೆಯನ್ನ ರಕ್ಷಣಾ ಪಡೆಗಳು ಕೈಗೊಂಡಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡ್ ಆಗಿರುವಂತಹ ಕಾರಣಕ್ಕಾಗಿ ಈ ಪ್ರದೇಶಕ್ಕೆ ಪ್ರವಾಸಿಗರು ಬಂದಿದ್ರು. ದೊಡ್ಡ ಗಾತ್ರದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಸೇತುವೆಯನ್ನ ದಾಟುವುದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ದಶಕಗಳ ಹಿಂದಿನ ಸೇತುವೆ, ಆಲ್ರೆಡಿ ಅದು ಬಹಳ ಶಿಥಿಲ ಆಗ್ಬಿಟ್ಟಿತ್ತು. ಆ ಸೇತುವೆ ಓವರ್ಲೋಡ್ ಆಗಿ ಈ ರೀತಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ಮಂದಿ ಕೊಚ್ಕೊಂಡು ಹೋಗಿರುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಮಳೆಯ ನಡುವೆಯೇ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಅವಘಡ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಏನ್ ಮಾಹಿತಿ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ? ಹೌದು ವಿದೇಶಿ, ಮಹಾರಾಷ್ಟ್ರದ ತಲೆಗಾವ್ ಜಿಲ್ಲೆಯ ಜಿಲ್ಲಾಡಳಿತದಿಂದ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ತಲೆಗಾವ್ ಜಿಲ್ಲೆಯಲ್ಲಿ ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಸೇತುವೆ ಕುಸಿದು ಬಿದ್ದಿದೆ. ಇದರ ಪರಿಣಾಮವಾಗಿ ಈಗ
6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 20ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಮತ್ತು ಸ್ಥಳೀಯ ರಕ್ಷಣಾ ತಂಡಗಳು, ಪೊಲೀಸರು, ಅಗ್ನಿಶಾಮಕ ವಾಹನಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿವೆ. ಈ ಸೇತುವೆ ಅತ್ಯಂತ ಹಳೆಯದಾಗಿತ್ತು, ಶಿಥಿಲವಾದಂತಹ ಸ್ಥಿತಿನಲ್ಲಿತ್ತು. ಆದ್ರೂ ಕೂಡ ಇದನ್ನ ಜನ ಬಳಕೆಯನ್ನ ಮಾಡ್ತಾ ಇದ್ರು. ಇದರ ಪರಿಣಾಮವಾಗಿನೇ ಈಗ ಈ ಸೇತುವೆ ಕುಸಿದು ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ ಸೇತುವೆ ಮೇಲೆ, ಈ ಶಿಥಿಲವಾದಂತಹ ಸೇತುವೆ ಮೇಲೆ ಓವರ್ಲೋಡ್ ಆದ ಕಾರಣದಿಂದಾಗೂ ಕೂಡ ಈ ಸೇತುವೆ ಕುಸಿದು ಬಿದ್ದಿರಬಹುದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ನದಿನಲ್ಲಿ ಕೊಚ್ಕೊಂಡು ಹೋದಂತಹ ಜನರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಸ್ಥಳೀಯ ರಕ್ಷಣಾ ತಂಡಗಳು, ಜಿಲ್ಲಾಡಳಿತ ಮತ್ತು ಪೊಲೀಸರು, ಅಗ್ನಿಶಾಮಕ ವಾಹನಗಳು ನಡೆಸ್ತಾ ಇವೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್. ತಮ್ಮೆಲ್ಲ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆ ಸದ್ಯ ಭರದಿಂದ ಸಾಗಿದೆ. ಅಲ್ಲೇ ಇದ್ದಂತಹ ಪ್ರವಾಸಿಗರು ಒಂದಿಷ್ಟು ಜನರನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ, ಅವರನ್ನ ಸೇಫ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸದ್ಯ ಸ್ಥಳೀಯ ಪೊಲೀಸರು, NDRF, SDRF ಟೀಮ್, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕೊಚ್ಕೊಂಡು ಹೋಗಿರುವವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.